ಮಾರ್ನಿಂಗ್. ರಾಮ ಎನ್ನುವಂಥ ಶ್ರೇಷ್ಠ ವ್ಯಕ್ತಿತ್ವವುಳ್ಳವನು ರಾವಣನಿಗೆ ಇಷ್ಟ ಆಗಲಿಲ್ಲ. ಕೃಷ್ಣ ಎನ್ನುವಂತಹ ಸರ್ವಗುಣ ಸಂಪನ್ನ ಕಂಸನಿಗೆ ಇಷ್ಟ ಆಗಲಿಲ್ಲ. ಅದೇ ರೀತಿ ನೀವು ಯಾವ ಲೆಕ್ಕ? ನಾವು ಜನರನ್ನ ಮೆಚ್ಚಿಸೋಕೆ ಆಗಲ್ಲ. ಯಾಕಂದರೆ ರಾಮ ಮತ್ತು ಕೃಷ್ಣ ಎನ್ನುವಂಥ ದೇವತೆಗಳೇ ಬೇರೆಯವರನ್ನ ಮೆಚ್ಚಿಸೋಕ್ಕೆ ಅಷ್ಟು ಸರಳವಾಗಿ ಆಗಲಿಲ್ಲ. ಎಲ್ಲಾದರೂ ಒಬ್ಬರು ಇದ್ದೇ ಇರ್ತಾರೆ ಟೀಕೆ ಮಾಡೋರು. ಸರ್ವಗುಣ ಸಂಪನ್ನನಾದಂಥ ಕೃಷ್ಣನನ್ನು ಟೀಕೆ ಮಾಡಿದ ಕಂಸ, ಅವನ ವಿರುದ್ಧ ಹಾಕೊಂಡ. ಸರ್ವಶ್ರೇಷ್ಠ ಆದಂಥ ರಾಮನನ್ನು ಕೂಡ ರಾವಣ ವಿರುದ್ಧ ಮಾಡಿಕೊಂಡ. ಸೊ ಈ ರಾಮ ಮತ್ತು ಕೃಷ್ಣ ಇಡೀ ಜಗತ್ತಿನಲ್ಲಿ ಮಹಾನ್ ಶ್ರೇಷ್ಠ ಎರಡು ವ್ಯಕ್ತಿತ್ವವನ್ನು ಸ್ವೀಕಾರ ಮಾಡದಂತೆ ಇರುವಂತಹ ಜಗತ್ತಿನಲ್ಲಿ ನಾವಿದ್ದೇವೆ. ನಾವು ಅಂದ್ಕೊಳ್ತೀವಿ ನಮ್ಮನ್ನು ಎಲ್ಲರೂ ಸ್ವೀಕಾರ ಮಾಡಲಿ ಅಂತೇಳಿ. ಅದು ನಮ್ಮ ಭ್ರಮೆ. ಈ ಭ್ರಮೆಯಿಂದ ನಾವು ಹೊರಬಂದು ಜೀವನ ಮಾಡೋಣ. ನಮಸ್ಕಾರ.